ಪ್ರಜ್ಞಾಪೂರ್ಣ ಬದುಕು. ಓರ್ವ ಗುರುವಿನಲ್ಲಿ ವಿದ್ಯೆ ಕಲಿಯಬೇಕೆಂಬ ಆಸಕ್ತಿಯಿಂದ ಬಂದನಂತೆ. ಬಂದು ನೋಡಿದರೆ ಆಶ್ರಮದ ಹೊರಗೆ ಬೀಗ ಹಾಕಿತ್ತು. ಗುರು ಶಿಷ್ಯರೆಲ್ಲ ಭಿಕ್ಷೆಗೆ ಹೊರಗೆ ಹೋಗಿದ್ದಾರೆ ಅಂತ ತಿಳಿಯಿತು. ಆಚೆ ಈಚೆ ನೋಡಿದ. ಆಶ್ರಮದ ಸುತ್ತ ಕಸ ತುಂಬಿಕೊಂಡಿತ್ತು. ಪಕ್ಕದಲ್ಲೊಂದು ಕಸಬರಿಕೆಯೂ ಇತ್ತು. ಆತ ಪೊರಕೆಯಿಂದ ಅಂಗಳ ಗುಡಿಸಲು ಆರಂಭಿಸಿದ. ಗುರುಗಳು ಮತ್ತು ಆತನ ಶಿಷ್ಯರು ವಾಪಸ್ ಬಂದದ್ದು ಆತನಿಗೆ ಅರಿವಾಗಲಿಲ್ಲ. ಸ್ವಲ್ಪ ಹೊತ್ತು ದೂರದಿಂದ ಇವನ ಕೆಲಸ ನೋಡಿದ ಗುರುಗಳು ನಿಧಾನವಾಗಿ ಹತ್ತಿರ ಬಂದು ಇವನ ಬಗ್ಗಿದ ಬೆನ್ನ ಮೇಲೆ ಕೈ ಇಟ್ಟು, ನೀನು ಮಾಡುತ್ತಾ ಇರುವ ಕೆಲಸ ಗಮನಿಸುತ್ತಾ ಇದ್ದೆ. ಯಾವುದೇ ಕೆಲಸ ಮಾಡುವುದಿದ್ದರೂ ಅದಕ್ಕೆ ನಿನ್ನ ಪರಿಪೂರ್ಣ ಮನಸ್ಸು, ಬುದ್ಧಿಶಕ್ತಿಯನ್ನು ನೀಡು. ಇದೇ ದೊಡ್ಡ ಉಪದೇಶ ನಿನಗೆ. ಶಿಕ್ಷಣದ ಸಂದೇಶ ದೊರಕಿದೆ ನಿನಗೆ. ನೀನಿನ್ನು ವಾಪಸ್ ಹೋಗಬಹುದು ಅಂದರಂತೆ. ಅನ್ನ ಬೆಂದಿದೆಯೋ ನೋಡಲು ಒಂದು ಅಗುಳು ನೋಡಿದರೆ ಸಾಕು. ಹಾಗೆಯೇ ತನ್ನನ್ನು ಅರಸಿ ಬಂದ ಶಿಷ್ಯನ ಪರೀಕ್ಷೆಗೆ ಅವನ ಒಂದು ಸಣ್ಣ ಕೆಲಸದ ಅವಲೋಕನದಿಂದಲೇ ಗುರುವಿಗೆ ಗೊತ್ತಾಯಿತು. ಯಾರ ಮನಸ್ಸು, ಬುದ್ಧಿ, ಶರೀರವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕೆಲಸ ಮಾಡುತ್ತಾರೋ ಅವರನ್ನು ಯಶಸ್ಸು ಅರಸಿಕೊಂಡು ಬರುತ್ತದೆ. ಶರೀರದಲ್ಲಿ ನ್ಯೂನತೆ ಇದ್ದವರು ಸಹ ಆ ನ್ಯೂನತೆಯನ್ನು ಮೀರಿ ಹಲವಾರು ಸಾಧನೆಗಳನ್ನು ಮಾಡುತ್ತಿರುವುದನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ. ಒಟ್ಟಿನಲ್ಲಿ ನಾನು ಇಷ್ಟು ಕಲಿತವ, ಇಂಥ ಮನೆತನದವ, ನಾನು ಸಣ್ಣ ಪುಟ್ಟ ಕೆಲಸ ಮಾಡಿದರೆ ಅವಮಾನ ಎಂದು ತಿಳಿದರೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಯಾರಲ್ಲಿ ಸಾಧಿಸಬೇಕೆಂಬ ಹಠ, ಛಲ ಇರುತ್ತದೆಯೋ ಅವರು ಅನೇಕ ಸಾಧನೆಗಳನ್ನು ಮಾಡಬಲ್ಲರು. ಕೆಲವೊಮ್ಮೆ ಎಲ್ಲ ಸರಿ ಇದ್ದು ನನ್ನ ಶಾಲೆ ಸರಿಯಿಲ್ಲ, ಶಿಕ್ಷಕರು ಚೆನ್ನಾಗಿ ಪಾಠ ಹೇಳುತ್ತಿಲ್ಲ, ಪರಿಸರ ಸರಿಯಿಲ್ಲ ಎಂದು ಗೊಣಗುವವರಿದ್ದಾರೆ. ಯಾವುದೇ ಶಾಲೆಯಾಗಲಿ ಕಚೇರಿಯಾಗಲಿ ಅದು ನನ್ನ ಶಾಲೆ, ನನ್ನ ವಿದ್ಯೆ ಕೊಡುವ ದೇಗುಲ ಎಂಬ ಭಾವನೆ ಇದ್ದಾಗ ಮಾತ್ರ ಆಸಕ್ತಿ, ಸಂತೋಷ, ತನ್ಮೀಯತೆ ಬರುತ್ತದೆ. ಒಂದು ಸಲ ಒಂದು ಕ್ಲಬ್ ವತಿಯಿಂದ ಕೇಕ್ ಮಾಡುವ ಸ್ಪರ್ಧೆ ನಡೆಯುತ್ತದೆ. ಒಬ್ಬಾಕೆ ಶ್ರೀಮಂತ ಮಹಿಳೆ ಒಳ್ಳೆ ಹಿಟ್ಟು, ಡ್ರೈ ಫ್ರೂಟ್ಸ್ ಜೊತೆ ಒಳ್ಳೆ ಪಾತ್ರೆಗಳನ್ನು ಎಲ್ಲ ತಂದಿದ್ದಾಳಂತೆ. ಮತ್ತೊಬ್ಬಾಕೆ ಬಡ ಮಹಿಳೆ, ಬೇಯಿಸಲು ಬೇಕಾದ ಪಾತ್ರೆ, ಒಳ್ಳೆ ಹಿಟ್ಟು ಏನಿರದಿದ್ದರೂ ಧೈರ್ಯವಾಗಿ ಸ್ಪರ್ಧೆಗೆ ಸೇರಿದ್ದಳು. ಇಬ್ಬರು ಕೇಕ್ ಮಾಡಿ ಮುಗಿಸಿದರು. ತಿಂದು ನೋಡಿದ ತೀರ್ಪುಗಾರರು ಬಡವಳ ಕೇಕ್ ತುಂಬ ರುಚಿಯಿದೆ ಅಂತ ಅದಕ್ಕೆ ಪ್ರಥಮ ಬಹುಮಾನ ಕೊಟ್ಟರಂತೆ. ಏನು ಇರದಿದ್ದರೂ ಪೂರ್ಣ ಪ್ರಮಾಣದ ಪ್ರಜ್ಞೆ, ಅರಿವಿನಿಂದ ಮಾಡಿದ ಕೇಕ್ ಒಳ್ಳೆಯದಾಗಿತ್ತು. ಶ್ರೀಮಂತ ಮಹಿಳೆ ಪಾಕಪುಸ್ತಕ ಓದಿದ್ದಳು, ಬಹುಶಃ ಟಿವಿಯಲ್ಲಿ ನೋಡಿದ್ದಳು. ಕರ್ಮ ಸಿದ್ಧಾಂತ ಅಂದರೆ ಹೀಗೆ, ಎಲ್ಲರಿಗೂ ಬಯಸಿದ್ದೆಲ್ಲ ಸಿಗುವುದಿಲ್ಲ. ಒಳ್ಳೆಯ ಆರೋಗ್ಯ, ಐಶ್ವರ್ಯ, ವಿದ್ಯೆ, ಮಕ್ಕಳು ಇತ್ಯಾದಿ. ಆದರೆ ಸಿಕ್ಕಿರುವುದರ ಬಗ್ಗೆ ಪೂರ್ಣ ಅರಿವಿದ್ದು ಅದನ್ನು ತನ್ನ ಮತ್ತು ಇತರರ ಒಳಿತಿಗೆ ಬಳಸಿದಾಗ ಆತನಿಗೆ ಇನ್ನಷ್ಟು ಒಳಿತಾಗುವುದರಲ್ಲಿ ಸಂಶಯವಿಲ್ಲ. ಶ್ರೀಮಂತರ ಮನೆ ಮಕ್ಕಳಿಗೆ ಎಲ್ಲವೂ ಇರುತ್ತದೆ. ಕಲಿಯುವಿಕೆಗೆ ಅನುಕೂಲವಾದ ಶಾಲೆ, ಪುಸ್ತಕ, ಕಾರು, ಪೀಸ್ ಇತ್ಯಾದಿ. ಆದರೆ ಮನಸ್ಸು ಇರುವುದಿಲ್ಲ ಅಷ್ಟೆ. ಸಾಧನೆಗೆ ಯಾವುದೇ ಜಾತಿ, ಮತ, ಬಡವ, ಶ್ರೀಮಂತರೆಂಬ ಭೇದವಿಲ್ಲ. ಬುದ್ಧಿವಂತಿಕೆಗೆ, ವಿವೇಕ ಎಲ್ಲರನ್ನೂ ಇರುತ್ತದೆ. ಎಲ್ಲರೂ ಜೀನಿಯಸ್ಗಳೇ. ಆದರೆ ಅದನ್ನು ಹೊರತೆಗೆಯುವ ಉಪಾಯ ಗೊತ್ತಿರಬೇಕಷ್ಟೆ. ಗುರು ಹೇಳಿದ ಗುರಿಯನ್ನು ಹೊರತು ಬೇರೇನನ್ನು ಗಮನಿಸಿದ ಅರ್ಜುನನಿಂದ ಮಾತ್ರ ಗುರಿ ಸಾಧಿಸಲು ಸಾಧ್ಯವಾಯಿತು. ಹಾಗೆಯೇ ನಮ್ಮ ಜೀವನದಲ್ಲೂ ಗುರು ಮತ್ತು ಗುರಿ ನೇರವಾಗಿದ್ದರೆ ಮಾತ್ರ ಯಶಸ್ಸು ಸಾಧ್ಯ. ಯಾವುದೇ ಕೆಲಸದಲ್ಲೂ ಪರಿಪೂರ್ಣತೆ ಹಾಗೂ ಏಕಾಗ್ರತೆ ಇದ್ದರೆ ಮಾತ್ರ ಸಾಧನೆ ಸುಲಭ. ಸಂಗೀತ ವಿದ್ಯಾಭ್ಯಾಸವನ್ನು ಕಲಿಸುವ ರೀತಿ ಎಲ್ಲರಿಗೂ ಒಂದೇ ಆಗಿರುತ್ತದೆ. ಆದರೂ ಅವರವರ ಮನೋಭಾವಕ್ಕೆ ಸರಿಯಾಗಿ ಪ್ರವಚನಗಳು ಇರುತ್ತವೆ. ಒಮ್ಮೆ ದಡ್ಡ ಹುಡುಗಿ ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ಚರ್ಚಿಗೆ ಹೋಗಿ ಅಲ್ಲಿನ ಸಿಸ್ಟರ್ ಬಳಿ, ನನ್ನ ಪರೀಕ್ಷೆ ಹತ್ತಿರ ಬಂತು, ನಾನು ಓದಿ ಪಾಸಾಗುವಂತೆ ದೇವರಲ್ಲಿ ಒಮ್ಮೆ ಪ್ರಾರ್ಥಿಸಿ ಎಂದು ಬೇಡಿಕೊಳ್ಳುತ್ತಾಳೆ. ಹಾಗೆಯೇ ಆಗಲಿ ಎಂದು ಸಿಸ್ಟರ್ ಪ್ರಾರ್ಥಿಸುತ್ತಾರೆ. ಆದರೆ ಆಕೆಯ ಫಲಿತಾಂಶ ಬಂದಾಗ ಮಾತ್ರ ಆಕೆ ಫೈಲು.
ಮನೆ ಮಂದಿ ಆಕೆಯನ್ನು ತರಾಟೆಗೆ ತೆಗೆದುಕೊಂಡಾಗ ನನ್ನದೇನು ತಪ್ಪಿಲ್ಲ. ಆ ಸಿಸ್ಟರ್ನಲ್ಲಿ ನಾನು ಪಾಸಾಗುವಂತೆ ಪ್ರಾರ್ಥಿಸಲು ಹೇಳಿದ್ದೆ. ಆಕೆ ಸರಿಯಾಗಿ ಪ್ರಾರ್ಥಿಸಿಲ್ಲ, ಅದುವೇ ಸಮಸ್ಯೆ ಅಂತಾಳೆ. ಸಿಸ್ಟರ್ ಮಾಡುವ ಪ್ರಾರ್ಥನೆಯಿಂದಲೇ ನಾನು ಪಾಸಾಗುತ್ತೇನೆ ಎಂಬ ಭ್ರಮೆಯಲ್ಲಿ ಇದ್ದು ಆಕೆ ಓದುವುದರ ಬಗ್ಗೆ ಆಲಸ್ಯವಿದ್ದರೆ ಪಾಸಾಗುವುದಾದರೂ ಹೇಗೆ? ಆಕೆ ಸೋಲನ್ನು ಇನ್ನೊಬ್ಬರ ಮೇಲೆ ಹೇರುವುದು ಎಷ್ಟು ಸರಿ? ನಮ್ಮಲ್ಲಿನ ಇದೇ ಅವಗುಣಗಳು ನಮ್ಮನ್ನು ಅಧೋಗತಿಯತ್ತ ಕೊಂಡೊಯ್ಯುತ್ತದೆ. ಬ್ಲೇಮಿಂಗ್ ಅದರ್ ಫಾರ್ ಯುವರ್ ಪ್ರಾಬ್ಲಮ್ಸ್ ಎಂಬಂತೆ ನಮ್ಮ ತಲೆ ತುರಿಸ್ತಾ ಇದ್ದರೆ ತಲೆಯನ್ನು ತುರಿಸಬೇಕೇ ವಿನಃ ಬೆನ್ನು ತುರಿಸಿದ್ರೆ ತಲೆ ತುರಿಕೆ ಪರಿಹಾರವಾಗೋದಿಲ್ಲ, ಸಮಸ್ಯೆ ದೂರವಾಗುವುದಿಲ್ಲ. ನೀನು ನಿನ್ನ ಸಮಸ್ಯೆಯ ಮೂಲ ಎಲ್ಲಿದೆ ಎಂಬುದನ್ನು ಅರಿತು ನೀನೇ ಪರಿಹರಿಸಿಕೊ ಎಂಬ ಹಿರಿಯರ ನುಡಿಗಳನ್ನು ಪಾಲಿಸಿದರೆ ನಮ್ಮ ಸಮಸ್ಯೆಗೆ ನಮ್ಮಿಂದಲೇ ಪರಿಹಾರ ಸಾಧ್ಯ.